ಸೊ ಅವರ ಬ್ಯೂಟಿ ಸೀಕ್ರೆಟ್ ಏನು? ಫಾರ್ಗಾಟನ್ ರೆಸಿಪೀಸ್ ಅಂತ ಅಂತಾರಲ್ಲ, ಅಲ್ಲೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ವಿ. ಎಷ್ಟು ನ್ಯಾಚುರಲ್ ಆಗಿರಕ್ ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿರಕ್ ಟ್ರೈ ಮಾಡ್ತೀನಿ. ಮನೇಲಿ ಸಿಗುವಂತ ಹಣ್ಣು, ಮೊಸರು, ಹಾಲು, ಫೇಸ್ಗೆ ಅದೆಲ್ಲ ಯೂಸ್ ಮಾಡ್ತೀನಿ. ಐ ಬಿಲೀವ್ ಇನ್ ನ್ಯಾಚುರಲ್ ಟ್ರೀಟ್ಮೆಂಟ್. ಈ ಸಲೂನ್ಸ್ ಎಲ್ಲ ಏನಂದ್ರೆ ಇಟ್ಸ್ ಅಡಿಕ್ಟಿವ್. ಒಂದ್ಸಲ ನಿಮ್ ಮಾಡಕ್ ಶುರು ಮಾಡ್ಬಿಟ್ರೆ, ಓ ಇದು ಮಾಡ್ಸಿಲ್ಲ ಅದಕ್ಕೆ ನಾನು ಹಿಂಗಾಗಿದ್ದೀನೇನೋ, ಅಂಡ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಎಲ್ಲ ಕೆಮಿಕಲ್ ಟ್ರೀಟೆಡ್, ಯಾವ್ದು ನ್ಯಾಚುರಲ್ ಇಲ್ಲ. ಈಗ ನ್ಯಾಚುರಲ್ ನಾವು ಮಾಡಿದಷ್ಟು ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರಲ್ಲ, ಅದು ಯೂಸ್ಲೆಸ್. ವಾಟ್ ಯು ಈಟ್ ಸೀನ್ ಅಂತ ಹೇಳ್ತಾರಲ್ಲ, ನೀವ್ ಏನ್ ತಿಂತೀರಾ ಅದು ಗೊತ್ತಾಗುತ್ತೆ. ದಟ್ ಇಸ್ ಮೈ ರಿಲ್ಯಾಕ್ಸೇಷನ್. ನಿದ್ದೆ, ಮನೆ ಊಟ, ಬೇಡದೇ ಇರೋದೆಲ್ಲ ನನಗೆ ಕೊಟ್ಟು ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗಿದೆ ಅಂತ. ಬೋಟಾಕ್ಸ್ ಆಗಿರೋ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ದಯವಿಟ್ಟು ಮಾಡ್ಬೇಡ್ರಿ. ಎನಿಥಿಂಗ್ ಕೆಮಿಕಲ್ ಟ್ರೀಟೆಡ್ ಇಸ್ ಡೇಂಜರಸ್. ಐ ರಿಯಲಿ ಡೋಂಟ್ ಅಡ್ವೈಸ್. ಅದರಿಂದ ತುಂಬಾ ಜನ ಜೀವ ಕಳ್ಕೊಂಡಿರೋರು ಇದ್ದಾರೆ. ಹೇರ್ ಕೇರ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಿರ್ತೀರಾ? ಹಳ್ಳೆನೆ ಹಚ್ತೀನಿ ನಾನು. ಅದು ಎಣ್ಣೆ ಹಾಕಿ ನಾನು ಸ್ನಾನ ಮಾಡೋದು. ಹಂಸ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಏನು ಮಾಡಲ್ಲ ನಾನು ಆಕ್ಚುಲಿ. ಲೈಕ್ ಐ ಡೋಂಟ್ ಡೂ ಮಚ್. ದಟ್ ಇಸ್ ಮೈ ಸೀಕ್ರೆಟ್ ಅಷ್ಟೇ. ನಾನು ಅದೇ ಹೇಳ್ತೀನಿ, ನೀವ್ ಏನೇ ಮಾಡಿದ್ರು ಇಟ್ಸ್ ಲೈಕ್ ಆಲ್ ಲೈಕ್ ಕೆಮಿಕಲ್ ಬೇಸ್ಡ್. ಸ್ಕಿನ್ಗೆ ಇರ್ಬೋದು, ಹೇರ್ಗೆ ಇರ್ಬೋದು, ಅದೆಲ್ಲ ನೀವೆಲ್ಲ ಕೆಮಿಕಲ್ ಬೇಸ್ಡ್. ಅದೇನೋ ಫಾರ್ಗಾಟನ್ ರೆಸಿಪೀಸ್ ಅಂತ ಅಂತಾರಲ್ಲ, ಈಗ ನಾವು ಮುಂಚೆ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ವಿ, ಮೈಕಿಗೆ ಎಣ್ಣೆ ಸ್ನಾನ ಮಾಡೋದು, ಅದೆಲ್ಲ ನಾನು ಮಾಡ್ತೀನಿ. ಸಿ ಐ ಆಮ್ ವೆರಿ ಲೈಕ್ ಮನೇಲಿರೋಂಥ ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಎಷ್ಟು ನ್ಯಾಚುರಲ್ ಆಗಿರಕ್ ಸಾಧ್ಯನೋ ಅಷ್ಟು ನ್ಯಾಚುರಲ್ ಆಗಿರಕ್ ಟ್ರೈ ಮಾಡ್ತೀನಿ. ಬಟ್ ಇನ್ಎವಿಟಬಲ್, ಇದು ನಾವು ಮೇಕಪ್ ಸ್ಕ್ರೀನ್ಗೆ ಹಾಕ್ಲೇಬೇಕು ಅನ್ನೋದ್ರಿಂದ ಅದೊಂದು ಹಚ್ತೀನಿ. ಆನ್ ಸ್ಕ್ರೀನ್ ಬಂದಾಗ ಮಾತ್ರ, ಆಫ್ ಸ್ಕ್ರೀನ್ ಅಂತೂ ದಿಸ್ ನಥಿಂಗ್. ಆ ಥರದ್ದೆಲ್ಲ ಮಾಡ್ತೀನಿ. ಎಣ್ಣೆ ಸ್ನಾನ, ಆಮೇಲೆ ಈಗ ಮನೇಲಿ ಸಿಗೋಂಥ ಹಣ್ಣು, ಮೊಸರು, ಹಾಲು, ಅದು ಫೇಸ್ಗೆ ಅದೆಲ್ಲ ಯೂಸ್ ಮಾಡ್ತೀನಿ. ಇನ್ನು ಯೋಗ ಮಾಡೋದು ಇಷ್ಟ ನನಗೆ, ಸೊ ಯೋಗ ಮಾಡ್ತೀನಿ. ವಾಕಿಂಗ್, ಯೋಗ ಇಷ್ಟ. ದಟ್ಸ್ ಮೈ ಸೀಕ್ರೆಟ್. ಬ್ಯೂಟಿ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಥವಾ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ? ಬ್ಯೂಟಿ ಪಾರ್ಲರ್ ಹೋಗೋದೇ ತುಂಬಾ ಕಡಿಮೆ. ನಾನು ಅದೇ ಕೇಳ್ತೀನಿ, ಕೊಲಾಬ್ ಕೇಳ್ತಾರೆ ಪಾರ್ಲರ್ ಬಂದು ನೀವು ಸರ್ವಿಸ್ ತಗೊಳ್ಳಿ, ಹಂಗೆ ಮಾಡಿ ಅಂತ. ಅವಾಗ ನಾನು ಅಲ್ಗೂ ಬ್ಲಾಂಕ್, ಏನು ಸರ್ವಿಸ್ ತಗೊಳ್ಳಿ, ನಾನು ಏನು ಮಾಡಿಸ್ಲಿ ಅಂತ. ಸೊ ಐ ಬಿಲೀವ್ ಇನ್ ನ್ಯಾಚುರಲ್ ಟ್ರೀಟ್ಮೆಂಟ್. ಅಂದರೆ ಈ ಸಲೂನ್ಸ್ ಎಲ್ಲ ಏನಂದ್ರೆ ಇಟ್ಸ್ ಅಡಿಕ್ಟಿವ್. ನೀವು ಒಂದ್ಸಲ ಹೋಗ್ಬಿಟ್ರೆ, ಒಂದ್ಸಲ ನೀವು ಮಾಡಕ್ ಶುರು ಮಾಡ್ಬಿಟ್ರೆ, ಓ ಇದು ಮಾಡಿಸಿಲ್ಲ ಅದಕ್ಕೆ ನಾನು ಹಿಂಗಾಗಿದ್ದೀನೇನೋ, ಇದರಿಂದ ನಾನು ಹಿಂಗಾಗ್ತಾ ಇದ್ದೀನೇನೋ, ಸೊ ನಾನು ಮಾಡಿಸ್ಬೇಕು. ಅಂಡ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್. ಎಲ್ಲ ಕೆಮಿಕಲ್ ಟ್ರೀಟೆಡ್, ಯಾವುದು ನ್ಯಾಚುರಲ್ ಇಲ್ಲ ಅಲ್ಲಿ. ಸೊ ನನಗೆ ಯಾವ್ದು ಜಾಸ್ತಿ ದಿವಸ ನಾವು ಸಸ್ಟೈನ್ ಮಾಡ್ಬೋದು. ಈಗ ನ್ಯಾಚುರಲ್ ನಾವು ಮಾಡಿದಷ್ಟು ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಪಾರ್ಲರ್ಗೆ ಹೋಗೋದು ತುಂಬಾನೇ ಕಡಿಮೆ. ವರ್ಷಕ್ಕೊಂದ್ಸಲ ಹೇರ್ ಕಟ್ಟಿಗೆ ಹೋಗ್ತೀನಿ. ಅದು ಬಿಟ್ರೆ ಬೇರೆ ಏನಕ್ಕೆ ಹೋಗ್ತೀನಿ ನಾನು, ಅವಾಗವಾಗ ಐಬ್ರೋಸ್ಗೆ ಹೋಗ್ತೀನಿ, ವ್ಯಾಕ್ಸಿಂಗ್ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನಕ್ಕೂ ಹೋಗಲ್ಲ. ನೋಬಡಿ ಬಿಲೀವ್ಸ್ ದಿಸ್, ಬಟ್ ಐ ಡೋಂಟ್ ಕೇರ್. ಬೇರೆಯವ್ರ ಒಪಿನಿಯನ್ ಮೇಲೆ ನಾನು ಜೀವನ ಮಾಡಲ್ಲ. ಬಟ್ ನಾನು ಇರೋದು ಹೇಳ್ತಾ ಇದ್ದೀನಿ. ಐ ಬಿಲೀವ್ ಇನ್ ಮನೇಲಿ ಸಿಗುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೋತೀನಿ. ಆಮೇಲೆ ಮೇಲ್ಗಡೆ ಏನೇ ಮಾಡ್ಕೊಂಡ್ರು ಅದು ಯೂಸ್ಲೆಸ್ಸು. ವಾಟ್ ಯು ಈಟ್ ಇಸ್ ಸೀನ್ ಅಂತ ಹೇಳ್ತಾರಲ್ಲ, ನೀವೇನು ತಿಂತೀರಾ ಅದು ಗೊತ್ತಾಗುತ್ತೆ ಅಂತ. ಸೊ ಆ ಥರ ನಿದ್ದೆ ಚೆನ್ನಾಗಿ, ನಾನು ನಿದ್ದೆ ಮಾಡೋದಂದ್ರೆ ತುಂಬ ಇಷ್ಟ. ದಟ್ ಈಸ್ ಮೈ ರಿಲ್ಯಾಕ್ಸೇಷನ್. ಸೊ ನಿದ್ದೆ, ಮನೆ ಊಟ, ಅಷ್ಟೇ. ಹೋಮ್ ರೆಮಿಡೀಸ್ ಮಾಡ್ತೀನಿ. ಹೋಮ್ ರೆಮಿಡೀಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಮನೆಯಲ್ಲಿದ್ದಾಗ ಏನೆಲ್ಲ ಹೋಮ್ ರೆಮಿಡೀಸ್ ಮಾಡ್ತಿರ್ತೀರಾ? ನಿಮ್ಮ ಯಜಮಾನ್ರ ಮೇಲೆ ಏನಾದ್ರು ಆಗಾಗ ಪ್ರಯೋಗ ಮಾಡ್ತಿರ್ತೀರಾ ಅಂತ? ಪಾಪ ಅವರು, ನನ್ನ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್. ಸೊ ನಾನು ಈಗ ಬೇರೆ ಯಾವ್ದಾದ್ರು, ಇವಾಗ ಐ ಗೆಟ್ ಇನ್ಫ್ಲೂಯೆನ್ಸ್ಡ್. ಬೇರೆ ಎಲ್ಲಾದ್ರೂ ಏನಾದ್ರು ನೋಡಿದಾಗ ಇದು ತೊಗೊಂಡ್ಬಿಡೋಣ, ಟ್ರೈ ಮಾಡೋಣ, ಸಖತ್ತಾಗಿ ಕಾಣಿಸ್ಬಿಡ್ತೀನೇನೋ ಅಂತ ಟ್ರೈ ಮಾಡಿದ್ರೆ ನಾನು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ನನ್ನ ಸ್ಕಿನ್ನು ಇಟ್ಸ್ ಲೈಕ್ ವೆರಿ ಸೆನ್ಸಿಟಿವ್. ಬಟ್ ಕೆಮಿಕಲ್ಸ್ ಯಾವುದು ಅಷ್ಟು ಸೂಟ್ ಆಗಲ್ಲ. ಅದೆಲ್ಲ ಎಲ್ಲೋಗುತ್ತೆ ಗೊತ್ತಾ, ನನ್ನ ಹಸ್ಬೆಂಡ್ಗೆ. ಶಾಂಪು ತೊಗೊಳ್ತೀನಿ, ಇಷ್ಟ ಆಗಲ್ಲ ಅಂದರೆ ಅವ್ರಿಗೆ. ಏನಾದರೂ ಕ್ರೀಮ್ಸ್, ಫೇಸ್ ಕ್ರೀಮ್ ಏನಾದ್ರು ತೊಗೊಂಡಾಗ, ಸನ್ಸ್ಕ್ರೀನ್ ಏನಾದ್ರು ತೊಗೊಂಡಾಗ ಅದು ಸೂಟ್ ಆಗಿಲ್ಲ ಅಂದರೆ ಅವ್ರಿಗೆ. ಸೊ ಅದೇ ತರ್ತಾರೆ, ನೀನು ಬೇಡದೇ ಇರೋದೆಲ್ಲ ನನಗೆ ಕೊಟ್ಟು ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗಿದೆ ಅಂತ. ಪಾಪ ಅವ್ರಾಗೆ ತರ್ತಾರೆ. ಇನ್ನು ವೇಸ್ಟ್ ಆಗುತ್ತಲ್ಲ ಅದು ಉಪಯೋಗಿಸ್ಕೋತಾರೆ. ಆಮೇಲೆ ಅವರು ಅಷ್ಟೊಂದು ಕೇರ್ ಮಾಡಲ್ಲ. ಬಿಡು ನಡೀತೆ ಬಿಡು ಅಂತ ಮಾಡ್ತಾರೆ. ಆಮೇಲೆ ನೋಡ್ತಾರೆ, ಏನೇ ಇದು ನೀನು ಮಾಡಿರೋದೆಲ್ಲ ನೋಡಿ ಹಿಂಗಾಗ್ಬಿಟ್ಟಿದ್ದೀನಿ, ನನ್ನ ತಲೆಯಲ್ಲಿರೋ ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆ ನೀನು ಕೊಟ್ಟಿರೋದು ಅಂತ ಹೇಳ್ತಿರ್ತಾರೆ ಅಷ್ಟೇ. ಏನು ಪಪ್ಪಾಯ, ಬನಾನಾ, ಆಮೇಲೆ ಮೊಸರು, ಈ ಥರದ್ದು. ನಾನು ಸ್ವಲ್ಪ ಡ್ರೈ ಸ್ಕಿನ್ ಆಗಿರೋದ್ರಿಂದ ಈ ಹಣ್ಣುಗಳನ್ನ ಯೂಸ್ ಮಾಡ್ಕೋತೀನಿ. ಯಾವಾಗಾದ್ರೂ ಟೈಮ್ ಇದ್ದಾಗ, ಮಾಡಬೇಕು ಅನಿಸಿದಾಗ, ಪೇಷನ್ಸ್ ಇದ್ದಾಗ ಮಾಡ್ಕೊಳ್ತೀನಿ ಅಷ್ಟೇ. ಈ ಬೋಟಾಕ್ಸ್ ಆಗಿರೋ ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್? ದಯವಿಟ್ಟು ಮಾಡಬೇಡ್ರಿ. ಎನಿಥಿಂಗ್ ಕೆಮಿಕಲ್ ಟ್ರೀಟೆಡ್ ಇಸ್ ಡೇಂಜರಸ್ ಅಲ್ವಾ. ಮೈಗೆ ನಾವು ದೇವ್ರು ಏನು ನ್ಯಾಚುರಲ್ ಆಗಿ ಕೊಟ್ಟಿರ್ತಾನೋ ಹಂಗೆ ಇದ್ರೇನೆ ಚಂದ. ದಟ್ ಪ್ರೋಸೆಸ್, ಇವಾಗ ನಾವು 20 ವರ್ಷದಲ್ಲಿ ನಾವು ಇದ್ದಂಗೆ ಇವಾಗ ಇರೋಕ್ಕಾಗಲ್ಲ. ಅವಾಗ ನಾವು ಸಣ್ಣಗೆ ಇರ್ತೀವಿ. ಇವಾಗ ಒಂದು ಆಫ್ಟರ್ 40
ಅವ ಬಾಡಿ ಚೇಂಜಸ್, ಹಾರ್ಮೋನ್ ಚೇಂಜಸ್ ಎಲ್ಲ ಆಗ್ತಾ ಇರತ್ತೆ. ನಾವು ರಿವರ್ಸ್ ಮಾಡ್ಕೊಳಕ್ ಹೋಗ್ಬಾರ್ದು ಅದನ್ನ. ನೀವು ಹೆಂಗಿದಿರೋ ಯು ಬಿ ಗ್ರೇಸ್ಫುಲ್, ಅಂದ್ರೆ ಏಜ್ ಗ್ರೇಸ್ಫುಲಿ ಅಷ್ಟೇ. ಬೋಟಾಕ್ಸ್ ಅದೆಲ್ಲ ಟೈಮ್ ಬೀಯಿಂಗ್ ಅಂತ ಅನ್ಸುತ್ತೆ. ಅಂದ್ರೆ ಈಗ ಅವರು ಬೋಟಾಕ್ಸ್ ಮಾಡೋರೇ ಮಾಡ್ಕೊಂಡಿರ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬೇರೆಯವ್ರ ಮೇಲೆ ಮಾಡ್ತಿರ್ತಾರೆ. ನೀವು ನೋಡಿದ್ರೆ ಅವರೇ ಮಾಡ್ಕೊಂಡಿರಲ್ಲ. ವೈ? ಅದು ಅವ್ರ ಪ್ರೊಫೆಷನ್. ಅದು ಅವರು ಅದ್ ಮಾಡಿದ್ರೇನೆ ಅವ್ರು ದುಡ್ಡು ಮಾಡಕ್ ಆಗೋದು. ತುಂಬಾ ನಿಮಗೆ ಇವಾಗ ಸೀಲ್ ತುಟಿ ಇರುತ್ತೆ, ಕ್ಲೆಫ್ ಲಿಪ್ ಇರುತ್ತೆ, ಸೊ ಅಂಥವ್ರೆಲ್ಲ ಮಾಡಿಸ್ಲೇಬೇಕು ಸರ್ಜರಿ ಅಥವಾ ಬೇರೆ ಆ ಥರ ತುಂಬಾ ಸಮಥಿಂಗ್ ಗೋಯಿಂಗ್ ಆಡ್. ಇವಾಗ ತುಂಬಾ ನೋಸ್ ಕ್ರಾಸ್ ಆಗಿರುತ್ತೆ, ಅದೆಲ್ಲ ನೀವು ಮಾಡಿಸ್ಲೇಬೇಕು. ಬಟ್ ಯು ಡೋಂಟ್ ಹ್ಯಾವ್ ಅನ್ ಆಪ್ಷನ್. ಬಟ್ ಎಲ್ಲ ಚೆನ್ನಾಗಿದ್ರು ನನ್ಗೆ ಇನ್ನೊಂಚೂರು ಹಿಂಗಿರ್ಬೇಕಿತ್ತು, ನನ್ಗೆ ಇನ್ನೊಂಚೂರು ಹಿಂಗಾಗ್ಬೇಕಿತ್ತು ಅಂತ ಮಾಡಿಸೋದು ಐ ರಿಯಲಿ ಡೋಂಟ್ ಅಡ್ವೈಸ್. ಅದರಿಂದ ತುಂಬಾ ಜನ ಜೀವ ಕಳ್ಕೊಂಡಿರೋರು ಇದ್ದಾರೆ. ಆಮೇಲೆ ಎಷ್ಟು ಎಕ್ಸ್ಪೆನ್ಸಿವ್ ಅದೆಲ್ಲ. ಲೈಕ್ ಎಷ್ಟು ನೀವು ಸಂಪಾದನೆ ಮಾಡಿದ್ನೆಲ್ಲ ಅದಕ್ಕೆ ಹಾಕ್ತಾ ಹೋಗ್ಬೇಕು, ವಿಚ್ ಇಸ್ ವೆರಿ ಅನ್ಯಾಚುರಲ್. ಐ ಡೋಂಟ್ ಸಜೆಸ್ಟ್. ಮೇಡಮ್ ಹೇರ್ ಕೇರ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಿರ್ತೀರಾ ಮೇಡಮ್? ಅದೇ ಹೇಳಿದಲ್ಲ, ಹರಳೆಣ್ಣೆ ಹಚ್ತೀನಿ ನಾನು. ಈಗಲೂ ನಾನು ತಲೆಗೆ ಹರಳೆಣ್ಣೆ ಹಚ್ಚೋದು. ಎಷ್ಟೋ ಸಲ ಶೂಟ್ಗೆ ಹೋದಾಗ ತಲೆಯಲ್ಲಿ ಎಣ್ಣೆ ಹಂಗೆ ಇರುತ್ತೆ. ಏನ್ ಮೇಡಮ್ ಎಣ್ಣೆ ಹಂಗೆ ಇದೆ ಅಂತಾರೆ. ಅದಕ್ಕೆ ಅದು ಹರಳೆಣ್ಣೆ ಹಚ್ಚಿದ್ದೀನಿ. ಅದಕ್ಕೆ ಇವಾಗ ಹೆಂಗ್ ಮೇಡಮ್ ನಾವು ಹೇರ್ ಸ್ಟೈಲ್ ಮಾಡೋದು ಅಂತಾರೆ. ಸೊ ಆ ಥರ ಹರಳೆಣ್ಣೆ ಲೈಕ್ ವೀಕ್ಲಿ ಥ್ರೈಸ್ ಅದು ಎಣ್ಣೆ ಹಾಕಿ ನಾನು ಸ್ನಾನ ಮಾಡೋದು ಅಷ್ಟೇ, ಬೇರೆ ಏನೂ ಇಲ್ಲ. ಶಾಂಪೂಸ್ ಮೈಲ್ಡ್ ಶಾಂಪೂಸ್ ಯೂಸ್ ಮಾಡ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.